ಮುಂದಿನ ಕ್ಷೇತ್ರ ಮಂಡ್ಯ, ಇಲ್ಲಿಂದ ಅಸಲಿ ನಮ್ಮ ಜಿಲ್ಲೆ. ಸುಮಲತಾ ಅಂಬರೀಶ್ ಅವರು ಸಂಸದರು, ಅವರು ಕೇಳ್ತಾವ್ರೆ. ಇನ್ನೊಂದ್ ಕಡೆ ಮೈತ್ರಿ HD ಕುಮಾರಸ್ವಾಮಿ ಅವರು, ಜೊತೆಗೆ DC ತಮ್ಮಣ್ಣ, CS ಪುಟ್ಟರಾಜ್ ಅವರ ಹೆಸರಿದೆ. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಸಿಂಗಲ್ ಹೆಸರು, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸ್ಟಾರ್ ಚಂದ್ರು. ಇನ್ನು ಘೋಷಣೆ ಆಗಿಲ್ಲ, ಫಿಕ್ಸ್ ಅವ್ರದ್ದು. ಸುಮಲತಾ ಅಂಬರೀಶ್ ಕಳೆದ ಬಾರಿ JDS ಕಾಂಗ್ರೆಸ್ ಅನ್ನ ಸೋಲ್ಸಿ ಗೆದ್ದು ಬಂದ್ರು ಇಂಡಿಪೆಂಡೆಂಟ್ ಆಗಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ. ಈಗ ನಾನು ಅವತ್ತೇ ಗೆದ್ದೀನಿ, ಇವತ್ತು ಗೆಲ್ಲಲ್ವೇ, ಟಿಕೆಟ್ ನನ್ಗೆ ಕೊಡೋದು ಮೋದಿ ಅಮಿತ್ ಶಾ, ಇವ್ರು ಯಾರು ಅಲ್ಲ ಅಂತ. ಇವ್ರು ಯಾರನ್ನ ಭೇಟಿ ಮಾಡಿದೆ, ಅವರು ನರೇಂದ್ರ ಮೋದಿ ಅಮಿತ್ ಶಾ ಭೇಟಿ ಮಾಡ್ಕೊಂಡು ಟಿಕೆಟ್ ಆಗುತ್ತೆ ಅಂತ ಓಡಾಡ್ತಿದ್ದಾರೆ. HD ಕುಮಾರಸ್ವಾಮಿ ಏನು ಪುಟ್ಟರಾಜು ಮುಂದೆ ಬಂದಿದ್ರು, ಆದ್ರೆ ಅದ್ ಹೆಂಗ್ ನೀನ್ ಹೋಗ್ತಿದಿ ಅಂತ ತಮ್ಮಣ್ಣವರು ನಾಗಮಂಗಲ ಸುರೇಶ್ ಗೌಡರು ಆಟ ಆಡಿದ್ರು. ನಾನು ಆಸ್ಪಿರೆಂಟ್ ಅಲ್ಲಪ್ಪ ಅಂತ ಮೊನ್ನೆ ಸಭೆಯಲ್ಲಿ ಹೇಳ್ಬಿಟ್ಟಾರೆ, ಮಂಡ್ಯ ಇದು ಬೆಂಗಳೂರು ಸಭೆಯಲ್ಲಿ. DC ತಮ್ಮಣ್ಣ ನಾನು ಮೊದ್ಲಿಂದ ಕೊಟ್ಟಿಲ್ಲ, ಕೊಡಿ ಅಂತ ಕೇಳ್ತಾವ್ರೆ. ಬಟ್ ಮಂಡ್ಯ JDS ಇಂದ ಕುಮಾರಸ್ವಾಮಿ ಹೊರತು ಇನ್ ಯಾರೇ ನಿಂತರೂ ರಿಸಲ್ಟ್ ಮಾಡೋದು ಕಷ್ಟ ಅಂತ ಚರ್ಚೆ ಇದೆ. ಸುಮಲತಾ ಅವ್ರು ನನಗೆ ಟಿಕೆಟ್ ಅಂತಿದ್ದಾರೆ, ಬಟ್ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡ್ಬೇಕು. ಬಟ್ ಸುಮಲತಾ ಅವ್ರಿಗೆ 2019 ಇತ್ತಲ್ಲ ಹಾಲೆ ಸುನಾಮಿ, ಅದ್ಯಾವುದೂ ಇಲ್ಲ. ಬಟ್ ವಿರುದ್ಧವಾದಂತ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಂದ್ರೆ JDS, ಹೌದು ನಾನು ಇವತ್ತು ವಿರೋಧ ಇರ್ಬೋದೇನೋ, NDA ನಲ್ಲಿ JDS ಇದೆ. ನಾನು ದೇವೇಗೌಡರು ಕೂಡ ಕರಿತೀನಿ, ಕುಮಾರಸ್ವಾಮಿ ಅವ್ರನ್ನು ಕೂಡ ಕರಿತೀನಿ, ನಂಗೆ ಟಿಕೆಟ್ ಆಗುತ್ತೆ, ನನ್ನ ಜೊತೆ JDS ಅವ್ರು ನಿಲ್ತಾರೆ, ಬಿಕಾಸ್ ಆಫ್ NDA, ಪಾರ್ಟ್ ಆಫ್ ದ NDA JDS ಅಂತ ಸುಮಲತಾ ಅವ್ರು ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ 1.5 ಲಕ್ಷ ವೋಟ್ ಇದೆ. ಈಗ ನರೇಂದ್ರ ಮೋದಿ ಆಚೆ ಈಚೆ ಅನ್ನೋ ಕಾರಣಕ್ಕೆ 1 3 ಲಕ್ಷ ಬೇಸ್ ವೋಟ್ ಬಂದು ಕೂತಿದೆ ಅವರದು. ನೋಡ್ಬೇಕು. ಸ್ಟಾರ್ ಚಂದ್ರನ ಗೆಲ್ಲಿಸಿಕೊಳ್ಳುವಂತ ವಿಷಯದಲ್ಲಿ ಚಲರಾಯಸ್ವಾಮಿ ಹೇಳ್ತಾರೆ. ಚಲರಾಯಸ್ವಾಮಿ ನಿಂತಿರೋ ಫೇಮ್ ಬರ್ತಿರಲಿಲ್ಲ, ಚಲರಾಯಸ್ವಾಮಿ ವಿರೋಧ ಇತ್ತಲ್ಲ JDS ಅವರು. ಈ ಸ್ಟಾರ್ ಚಂದ್ರು ಗುತ್ತಿಗೆದಾರರು, ಉದ್ಯಮಿ. JDS ಅವ್ರಿಗೂ ಬೇಕು, ಅವರು ಬಿಜೆಪಿ ಅವ್ರಿಗೂ ಬೇಕು, ಹಿಂಗೆ ಎಲ್ಲರನ್ನೂ ಅಪ್ಪಿ ಇದು ರಾಜಕಾರಣ ಮಾಡ್ತಾವ್ರೆ. ಬಟ್ ಮಂಡ್ಯ ಕಡೆಗಳಿಗೆವರೆಗೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿಕೆಟ್ ಏನು ಕಾಂಗ್ರೆಸ್ ಅಲ್ಲಿ ಕ್ಲಾರಿಟಿ ಇದೆ, ಸ್ಟಾರ್ ಚಂದ್ರು. JDS ಬಿಜೆಪಿಯಲ್ಲಿ ಗೊಂದಲ ಇದೆ. ಅದಾದ್ಮೇಲೆ ಒಂದು ಪಿಕ್ಚರ್ ಬರ್ಬೋದು, ನೋಡ್ಬೇಕು. ವೀಕ್ಷಕರ, ಮಂಡ್ಯ ಸಂಸದರು ಯಾರಾಗಬೇಕು ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.